ಇನ್ನು ಹಾಸನದ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರವನ್ನ ಹಾಕಿದ್ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಸಿಸಿಟಿವಿ ವಿಜುವಲ್ಸ್ಗಳ ಮೂಲಕ. ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರವನ್ನ ಹಾಕಿದ್ದು ಓರ್ವ ಮಹಿಳೆ. ಹಾಸನದ ಬೇಲೂರು ಪುರಸಭೆ ಆವರಣದಲ್ಲಿರುವಂತಹ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಗೆ ಚಪ್ಪಲಿ ಹಾರವನ್ನ ಹಾಕಿದ್ದು ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ ಮುಚ್ಚಿಕೊಂಡು ಆ ಮಹಿಳೆ ಬಂದು ಈ ಕೃತ್ಯವೆಸಗಿರೋದು, ಜೊತೆಗೆ ಆ ಮಹಿಳೆ ಎಂಟ್ರಿ ಕೊಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ಸಿಸಿಟಿವಿ ದೃಶ್ಯವನ್ನ ಆಧರಿಸಿಯೇ ಮಹಿಳೆಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಜೊತೆಗೆ ಆಕೆ ಮಾನಸಿಕ ಅಸ್ವಸ್ಥತೆ ಅನ್ನೋದು ಮೇಲ್ನೋಟಕ್ಕೆ ದೃಢವಾಗ್ತಾ ಇದೆ. ಚಪ್ಪಲಿ ಹಾಕೊಂಡು ದೇವಾಲಯಕ್ಕೆ ಬಂದಿರ್ತಾಳೆ ಆ ಮಹಿಳೆ. ಗಣೇಶನ ವಿಗ್ರಹಕ್ಕೆ ಚಪ್ಪಲಿಯನ್ನ ಇಟ್ಟು ಆ ಮಹಿಳೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಚಲನವಲನವನ್ನ ಗಮನಿಸಿದ ಸಂದರ್ಭದಲ್ಲಿ ಈ ರೀತಿಯ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ನೋಡಿ, ಚಪ್ಪಲಿ ಹಾಕೊಂಡೇ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ ಆ ಮಹಿಳೆ. ಚಪ್ಪಲಿ ಹಾಕೊಂಡು ಬಂದು ಅದೇ ಚಪ್ಪಲಿಯನ್ನ ಹಾರದ ರೂಪದಲ್ಲಿ ಗಣಪತಿಗೆ ಹಾಕಿ ಅಲ್ಲಿಂದ ಹೋಗ್ಬಿಡ್ತಾಳೆ ವಾಪಸ್ಸು. ಈ ವಿಡಿಯೋ ಈಗ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಈಗ ಇದೇ ವಿಜುವಲ್ಸ್ನ ಆಧಾರದಲ್ಲೇ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡಿರೋದು, ಜೊತೆಗೆ ಆ ಡ್ರೆಸ್ ಕೋಡು, ಅದರ ಮುಖಾಂತರವೇ ಟ್ರ್ಯಾಕ್ ಮಾಡಬೇಕು. ಜೊತೆಗೆ ಆ ಏರಿಯಾದಲ್ಲಿರುವಂತಹ ಸುತ್ತಮುತ್ತ ಸಿಸಿಟಿವಿಯನ್ನು ಪರಿಶೀಲನೆ ಮಾಡಿ ತದನಂತರ ಆಕೆಯನ್ನು ಟ್ರ್ಯಾಕ್ ಮಾಡಿ ಹಿಡಿಯುವಂಥ ಪ್ರಯತ್ನದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಜೊತೆಗೆ ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಸ್ಥಳೀಯರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಹೀಗೆಲ್ಲ ಮಾಡಿದವರನ್ನ ಅತಿ ಶೀಘ್ರದಲ್ಲೇ ಅರೆಸ್ಟ್ ಮಾಡಬೇಕು, ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನ ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ. ನೋಡಿ, ಹಲವು ಅನುಮಾನಗಳು ಮೂಡ್ತಾ ಇದೆ. ಆಕೆ ಅದೇ ಊರಿನವಳ ಅನ್ನುವಂಥ ಪ್ರಶ್ನೆ. ಆಕೆ ಅದೇ ಊರಿನವಳಾಗಿದ್ದರೆ ಅಕಸ್ಮಾತ್ ಆ ರೀತಿಯಾಗಿ ಚಲನವಲನ ಈ ಹಿಂದೆಯೂ ಕಂಡು ಬಂದಂತಹ ಅನುಮಾನಾಸ್ಪದ ಮಹಿಳೆ ಯಾರಾದರೂ ಇದ್ದರೆ ಅದನ್ನ ಪೊಲೀಸರು ತನಿಖೆಯ ಭಾಗವಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ಫಾರ್ಮೇಶನ್. ಸಾದವಾಗಿ ಆ ದೇವಸ್ಥಾನಕ್ಕೆ ಚಪ್ಪಲಿ ಮುಖಾಂತರವೇ ಒಳ ಹೋಗಿದ್ದು, ಏನೋ ರೆಗ್ಯುಲರ್ ಆಗಿ ಹೋಗಿರೋದು, ಅಥವಾ ಆ ದೇವಸ್ಥಾನ ಆಕೆಗೆ ಗೊತ್ತಿರುವಂಥ ದೇವಸ್ಥಾನ ಅನ್ನೋ ರೀತಿಯಾಗಿ ಎಂಟ್ರಿ ಕೊಟ್ಟಿರೋದು ನೋಡ್ತಾ ಇದ್ರೆ ಅದೇ ಊರಿನವಳ ಆ ಮಹಿಳೆ ಅನ್ನುವಂಥ ಅನುಮಾನ. ಇಫ್ ಇನ್ ಕೇಸ್ ಆ ರೀತಿಯಾಗಿ ಅನುಮಾನ ವ್ಯಕ್ತಪಡಿಸಿದ್ರೆ ಅದರ ಮೇಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೊಣೆಗಾರರಾಗ್ತಾರೆ. ಹಾಗಾಗಿ ಅವರಿಗೆ ಸಮಯವನ್ನು ಸಹ ಕೊಟ್ಟಿದ್ದೀವಿ. ಇದನ್ನ ಕೂಡಲೇ ಪರಿಶೀಲಿಸಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಾರ್ವಜನಿಕರ ಮುಂದೆ ಬಿಚ್ಚಿಡಬೇಕು ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ಆಗ್ರಹ. ಖಂಡಿತವಾಗ್ಲೂ ಅವರು ತಂದಂತ ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದ್ರೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂದ್ರೆ ಅನುಮಾನ ವ್ಯಕ್ತ ಆಗ್ತಕ್ಕಂಥದ್ದು ಈಗ ಅಪ್ಸೆಟ್ ಮಾಡಿದ್ರೆ ಅವ್ರಿಗೆ ಭಯ ಭೀತಿ ಇರೋದಿಲ್ಲ. ಅವ್ರಿಗೆ ಮನಸ್ಸಿನ ಮೇಲೆ ಅವರ ಮೇಲೆ ಗೋಚರ ಇರೋಲ್ಲ. ಅವ್ರು ಮಾಡ್ತಕ್ಕಂಥ ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡು ಮಾಡಿದ್ದಾರೆ. ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದಾಗ್ತಾ ಇದೆ. ನನಗೆ ಈ ಉದ್ದೇಶನ ಒಂದು ಇತಿಹಾಸವನ್ನ ಈ ಭದ್ರತೆ ಅನ್ನೋದಕ್ಕಿಂತ ಈ ಆವರಣ ಬೆಳಗ್ಗೆ ಹೊತ್ತು ಪೌರ ಕಾರ್ಮಿಕರು ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದಾಗ್ತಾ ಇದೆ. ನಾನು ಹೇಳಿದ್ನಲ್ಲ, ರಾತ್ರಿ 10 ಗಂಟೆ ಆದ್ರೂ ಈ ದೇವರಿಗೆ ಕೈ ಮುಗಿತಕ್ಕಂಥದ್ದಾಗ್ತಾ ಇದೆ. ಇದಕ್ಕೆ ಅಧಿಕಾರಿಗಳು ಹೊಣೆಗಾರರಾಗ್ತಾರೆ. ಹಾಗಾಗಿ ಅವರಿಗೆ ಸಮಯವನ್ನು ಸಹ ಕೊಟ್ಟಿದ್ದೀವಿ. ಇದನ್ನ ಕೂಡಲೇ ಪರಿಶೀಲಿಸಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಾರ್ವಜನಿಕರ ಮುಂದೆ ಬಿಚ್ಚಿಡಬೇಕು ಅಂತಕ್ಕಂಥದ್ದನ್ನ ನಾವು